ನಮಸ್ಕಾರ ವೀಕ್ಷಕರೇ, ಫಾಕ್ಸ್ 24 ಲೈವ್ ಈ ಸರಣಿ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿಶಿಷ್ಟವಾದ ವಿನೂತನವಾದ ಒಂದು ವಿಶೇಷ ಮಾಹಿತಿಯನ್ನು ನಮ್ಮ ಆದರಣೀಯ ಪ್ರೇಕ್ಷಕರ ಮುಂದೆ ಇಡುವುದಕ್ಕೆ ಬಹಳ ಸಂತೋಷ ಪಡ್ತೇವೆ. ಕಾಸರಗೋಡು ಜಿಲ್ಲೆಯ ಕಾರಡ್ಕ, ಅದರಲ್ಲಿ ಕೊಟ್ಟಂಗುಳಿ ಎನ್ನುವಂತಹ ಗ್ರಾಮಾಂತರ ಪ್ರದೇಶ. ಸದ್ಯದ ಕಾಲಮಾನದಲ್ಲಿ ಈ ಪ್ರದೇಶ ಹೆಸರು ಮಾಡ್ತಾ ಇರುವುದು ವನ್ಯಮೃಗಗಳ ಹಾವಳಿಯ ಹಿನ್ನೆಲೆ. ಆದರೆ ಜನ ತಿಳಿದ ಹಾಗೆ ಅಷ್ಟಕ್ಕೆ ಈ ಭೂಪ್ರದೇಶ ಸೀಮಿತ ಅಲ್ಲ. ಯಾಕೆಂತಂದ್ರೆ ಇದೊಂದು ದೈವಿಕ ತಾಣ, ಇದೊಂದು ಸಾಂಸ್ಕೃತಿಕ ತಾಣ, ಇದೊಂದು ಧಾರ್ಮಿಕ ತಾಣ. ವಿಶೇಷವಾಗಿ ಕೊಟ್ಟಂಗುಳಿ ಎನ್ನುವಂತಹ ಪ್ರದೇಶದಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಶಾಸ್ತಾರ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇಲ್ಲಿನ ಮಕುಟಮಣಿಯಾಗಿ ಜನತೆಯ ಕಣ್ಣ ಮುಂದೆ, ಜನತೆಯ ಮನಸ್ಸಿನಲ್ಲಿ ಶಾಶ್ವತವಾದ ಒಂದು ಸ್ಥಾನವನ್ನು ಪಡೆದಿರುವಂತಹ ಒಂದು ದೈವಿಕ ತಾಣ. ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವಂತಹ ಷಷ್ಠಿ ಮಹೋತ್ಸವ ಸಹಿತವಾಗಿ ಇಲ್ಲಿ ನಡೆಯುವಂತಹ ಆರಾಧನೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ನಿಲ್ಲುವಂಥದ್ದು. ವಿಶೇಷವಾಗಿ ಅತ್ಯಂತ ಅನುಗ್ರಹಕ್ಕೆ ಪಾತ್ರವಾದಂತಹ ಪ್ರಕೃತಿ ರಮಣೀಯವಾದ ಈ ಪ್ರದೇಶದಲ್ಲಿ ಪ್ರಧಾನವಾಗಿ ಕೃಷಿಯನ್ನು ಅವಲಂಬಿಸಿಕೊಂಡು ಬದುಕುತ್ತಿರುವಂತಹ ಜನ ಇಲ್ಲಿ ನಂಬಿಕೊಂಡು ಬರುವಂತಹ ತಾಣ. ಆರಂಭದಲ್ಲಿ ಶಾಸ್ತಾರನನ್ನು, ನಾಗದೇವರನ್ನು ಆರಾಧಿಸಿಕೊಂಡು ಬಂದಂತಹ ಇಲ್ಲಿನ ಜನತೆ ನಿಧಾನವಾಗಿ ಸುಬ್ರಹ್ಮಣ್ಯೇಶ್ವರ ದೇವರ ಒಂದು ಅಸ್ತಿತ್ವವನ್ನು ಗುರುತಿಸಿಕೊಂಡು ಅದನ್ನು ಆರಾಧಿಸಿಕೊಂಡು ಬಂದದರ ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಶ್ರೀಮಂತವಾದ, ಧೀಮಂತವಾದ ಐತಿಹ್ಯವನ್ನು ಪಡೆದುಕೊಂಡಿರುವ ಆರಾಧನಾಲಯ ಇದೀಗ ಸದ್ಯ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ನಾಂದಿಯಾಗುತ್ತಾ ಇದೆ. 2026 ಫೆಬ್ರವರಿ 22ರಂದು ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಶುಭಾರಂಭ ನಡೆಯುತ್ತದೆ. ಅಂತಂದರೆ ಬಾಲಾಲಯ ಪ್ರತಿಷ್ಠೆ ನಡೆದು ಜೀರ್ಣೋದ್ಧಾರದ ಕಾರ್ಯಕ್ಕೆ ಇಲ್ಲಿ ಚಾಲನೆ ದೊರಕಲಿಕ್ಕಿದೆ. ಸಾರ್ವಜನಿಕ ವಲಯದಿಂದ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿ ಇಲ್ಲಿಗೆ ಸಂಬಂಧಪಟ್ಟಂತಹ ದೇವಾಲಯದ ಸಮಿತಿಯವರು ಸೇರಿಕೊಂಡು ಯಾವುದೇ ಜಾತಿ ಮತ ಭೇದ ಇಲ್ಲದೆ ದೇವರ ಸೇವೆ ಎನ್ನುವ ಏಕೈಕ ಲಕ್ಷ್ಯದಿಂದ ಇಲ್ಲಿ ನಡೆಯುತ್ತಿರುವಂತಹ ಸೇವೆಗೆ ಸಾಧ್ಯವಾದಷ್ಟು ಮಂದಿ ಸಮಾಜದಿಂದ ಸ್ಪಂದಿಸಬೇಕು ಎನ್ನುವ ಕಳಕಳಿಯೊಂದಿಗೆ ನಾವು ಈ ದೃಶ್ಯ ಕಾವ್ಯವನ್ನು ನಿಮ್ಮ ಮುಂದೆ ಇರಿಸುತ್ತಾ ಇದ್ದೇವೆ. ದೇವಾಲಯವನ್ನು ನಾವು ಪ್ರವೇಶಿಸುತ್ತಿರುವಂತಹ ನಮ್ಮನ್ನು ಎದುರುಗೊಳ್ಳುವಂತಹ ದಿವ್ಯ ಮೂರ್ತಿ ಶ್ರೀ ಸುಬ್ರಹ್ಮಣ್ಯೇಶ್ವರನದ್ದು. ಅವನ ಪಕ್ಕದಲ್ಲಿಯೇ ನೆಲೆಗೊಂಡಿರುವಂಥದ್ದು ಶಾಸ್ತಾರ ದೇವರು. ನಾಗದೇವರ ಅಸ್ತಿತ್ವವು ಇಲ್ಲಿದೆ ಎನ್ನುವ ಸನಾತನೀಯವಾದ ನಂಬಿಕೆಗೆ ದ್ಯೋತಕವಾಗಿ ಸನಾತನೀಯವಾದಂತಹ ಕಟ್ಟಡವನ್ನೇ ಇಲ್ಲಿ ಕಾಣ್ತಾ ಇದ್ದೇವೆ. ಹಳೆಯ ರೀತಿಯಲ್ಲಿ, ಸಾಂಪ್ರದಾಯಿಕ ರೀತಿಯಲ್ಲಿ ಇರುವಂತಹ ಈ ಕಟ್ಟಡ ಬಹಳ ಸಾಂಪ್ರದಾಯಿಕತೆಗೆ ಮಹತ್ವಿಕೆಯನ್ನು ನೀಡ್ತಾ ಇರುವುದನ್ನು ನಾವು ಕಂಡಿದ್ದೇವೆ. ಇಲ್ಲೀಗ ನೋಡ್ತಾ ಇರುವಂತಹ ಯಾವ ಭೌತಿಕವಾದಂತಹ ಹಿನ್ನೆಲೆ ಇದೆಯೋ ಅದೆಲ್ಲವೂ ನಮ್ಮ ಆಸ್ತಿಕತೆಯನ್ನು ಹೆಚ್ಚಿಸುವಂತಹ ರೂಪದಲ್ಲಿದೆ. ಸನಾತನೀಯವಾಗಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಇಲ್ಲಿನ ನಿರ್ಮಾಣಗಳು ನಡೆದುಕೊಂಡಿದ್ದರೆ ನಿಧಾನವಾಗಿ ನಾವು ಜೀರ್ಣೋದ್ಧಾರದ ನಂತರ ನೋಡುವಾಗಲೂ ಸನಾತನೀಯತೆಯನ್ನು ಬಿಟ್ಟು, ತುಂಬ ಸಂಪ್ರದಾಯವನ್ನು ಬಿಟ್ಟು ಆಧುನಿಕತೆಗೆ ಏನು ಹೋಗುವಂತಹ ಇಲ್ಲಿನ ಸಂಪ್ರದಾಯ ಇಲ್ಲ. ಶಾಸ್ತ್ರೀಯವಾಗಿ, ಸನಾತನೀಯವಾಗಿ ನಂಬಿಕೊಂಡು ಬಂದಂತಹ ನಂಬುಗೆಗಳಿಗೆ, ಸನಾತನೀಯತೆಗೆ ಪೂರಕವಾಗಿ ಇಲ್ಲಿ ಎಲ್ಲ ಕಟ್ಟಡಗಳು ನಿರ್ಮಾಣಗೊಳ್ಳುತ್ತವೆ ಎನ್ನುವಂತಹ ನಿರೀಕ್ಷೆಯೊಂದಿಗೆ ಇಲ್ಲಿನ ಸಮಿತಿಯ ಪದಾಧಿಕಾರಿಗಳು ತೊಡಗಿಕೊಂಡಿದ್ದಾರೆ. ವಿಶೇಷವಾಗಿ ಬಾಲಾಲಯದ ಪ್ರತಿಷ್ಠೆ ನಡೆದ ಮೇಲೆ ಸರಿಸುಮಾರು ಅಂದಾಜು ಒಂದು 3 ವರ್ಷಗಳ ಅವಧಿಯಲ್ಲಿ ಪುನರ್ ನಿರ್ಮಾಣ ಆಗಬಹುದು ಎನ್ನುವಂತಹ ಅಂದಾಜು. ಅದಕ್ಕೆ ಸರಿಸುಮಾರು 1.5 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚವನ್ನು ಈಗ ಊಹೆಯಿಂದ ಮಾಡಲಾಗಿದೆ. ಆ ಕಾಲದಲ್ಲಿ ಎಷ್ಟು ಬರಬಹುದು ಅಂತ ಸ್ಪಷ್ಟ ನಿಖರವಾದಂತಹ ಗಣನೆ ಇಲ್ಲದೆ ಹೋದರೂ ಸರಿಸುಮಾರು ಅಷ್ಟು ಬೇಕಾಗಬಹುದು ಎನ್ನುವ ನಿಟ್ಟಿನಲ್ಲಿ ಸಮಾಜದ ಸ್ಪಂದನ ಬಹಳ ಅಗತ್ಯ ಇದೆ. ಎನ್ನುವಾಗ ಇಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ವನ್ಯಮೃಗಗಳ ಹಾವಳಿ, ಇನ್ನಿತರ ಪ್ರತಿಕೂಲ ಪರಿಸ್ಥಿತಿಗಳು ಎಲ್ಲವನ್ನೂ ಮೀರಿ ಇಲ್ಲಿ ನಡೆಯಬಹುದಾದಂತಹ ಜೀರ್ಣೋದ್ಧಾರ ಕ್ರಿಯೆಗೆ, ಬ್ರಹ್ಮಕಲಶೋತ್ಸವದ ಮುನ್ನುಡಿ ಕಾರ್ಯಗಳಿಗೆ ನಮ್ಮದಾದಂತಹ ಕೊಡುಗೆಯನ್ನು, ದೇವರಿಗೆ ದೇಣಿಗೆಯನ್ನು ನೀಡುವಂತಹ ಮನಸ್ಸನ್ನು ನಮ್ಮ ಸಮಾಜ ಮಾಡಬೇಕು ಅಂತ ಈ ವಾಹಿನಿಯ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ನಾನು ಕೊಟ್ಟಂಗುಳಿ ಸುಬ್ರಹ್ಮಣ್ಯ ಶಾಸ್ತಾರ ದೇವಸ್ಥಾನ ಇಲ್ಲಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಪೂರ್ವಿಕರಿಂದ ಈ ದೇವಸ್ಥಾನವು ರೂಪುಗೊಂಡಿತು. ಮೊದಲು ಬರೀ ಶಾಸ್ತಾರನ ಒಂದು ಕಾಡಿನಲ್ಲಿ ಆವೃತವಾದ ಒಂದು ಪ್ರದೇಶದಲ್ಲಿ ಅದರ ಸಾನ್ನಿಧ್ಯವಿತ್ತು. ತದನಂತರ ಪೂರ್ವಿಕರಿಂದ ನಿರ್ಮಾಣವಾಯಿತು ದೇವಸ್ಥಾನ. ಆಮೇಲೆ ನಾಗನ ಒಂದು ಪ್ರತಿಷ್ಠೆ ಇತ್ತು.
ಅದು ಕೂಡ ಕಾಲಾಂತರದಲ್ಲಿ ಜೀರ್ಣ ಜೀರ್ಣವಾಗಿ ಹೋಯಿತು. ಆಮೇಲೆ ಪೂರ್ವಿಕರಿಂದ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನನ್ನು ಪ್ರತಿಷ್ಠಾಪಿಸಿದರು. ಇಲ್ಲಿಂದ ಐತಿಹ್ಯ ಎಂದರೆ ಶಾಸ್ತಾರನು ಪ್ರಧಾನವಾಗಿ ನೆಲೆ ನಿಂತಿದ್ದಾನೆ. ಆಮೇಲೆ ಸುಬ್ರಹ್ಮಣ್ಯ ಬಂದದ್ದು. ಪೂರ್ವಿಕರಿಗೆ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಈ ದೇವಸ್ಥಾನ ರೂಪುಗೊಂಡಿತು. ಹಲವು ಐತಿಹ್ಯಗಳಿದೆ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಹಲವು ರೋಗಾದಿಗಳು ಇದು ಶಮನವಾದ ಐತಿಹ್ಯಗಳಿವೆ. ಆಮೇಲೆ ಈಗ ಜೀರ್ಣಾವಸ್ಥೆಗೊಂಡ ಕಾರಣ ನಾವು ಇಲ್ಲಿಂದ ಊರಿನವರನ್ನೆಲ್ಲ ಸೇರಿಸಿ ಈಗ ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಇದರ ಜೀರ್ಣೋದ್ಧಾರ ಕಾರ್ಯ ಆಗಬೇಕು ಅಂತೇಳಿ ಎಲ್ಲರೂ ಸೇರಿಕೊಂಡು ಮುಂದೆ ಇದು ಮಾಡುತ್ತೇವೆ ಅಂತ ಎಲ್ಲರ ಸಹಕಾರವಿದೆ ಇದಕ್ಕೆ ಅಂತೇಳಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಈಗ ಇನ್ನು ಬಾಲಾಲಯದ ಪ್ರತಿಷ್ಠೆ ನಾಳಿದ್ದು 22ನೇ ತಾರೀಕು ನಡೆಯಲಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ನಡೆಯುತ್ತಾ ಇವೆ. ಇಲ್ಲಿ ಪ್ರಧಾನವಾಗಿ ಈ ಕಮಿಟಿಯವರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ಟ್ರಸ್ಟಿಗಳು, ನಾವು, ನನ್ನ ತಮ್ಮಂದಿರು, ನಾನು, ದೊಡ್ಡವ ಇವರೆಲ್ಲ ಸೇರಿಕೊಂಡು ಇದನ್ನು ಮುಂದೆ ತಗೊಂಡು ಹೋಗಬೇಕು ಅಂತೇಳಿ ಪ್ರಾರ್ಥಿಸುತ್ತೆ. ನಮಸ್ಕಾರ, ನನ್ನ ಹೆಸರು ಗೋವಿಂದ ಭಟ್ ಅಂತೇಳಿ. ನಾನು ಈ ದೇವಸ್ಥಾನದ ಟ್ರಸ್ಟಲ್ಲಿ ಒಬ್ಬ ಜನ. ಇಲ್ಲಿಯ ತಂತ್ರಿಗಳು ಶ್ರೀರಾಮ್ ಭಟ್ ನೀರ್ಚಾಲ್ ಅಂತ ಹೇಳಿ, ಅವರು ಕಾಟುಗುಕ್ಕೆಯವರು. ಅವರ ನಿರ್ದೇಶನದಂತೆ ಇಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಉಂಟು. ಈಗ ಅವರು ನಿರ್ದೇಶಿಸಿದಂತೆ ಇಲ್ಲಿ ಭಾಗವತ ಸಪ್ತಾಹ ಕೂಡ ಪಾರಾಯಣ ಆಗ್ತಾ ಉಂಟು. 12ರಿಂದ ಈ 18ರವರೆಗೆ ಭಾಗವತ ಸಪ್ತಾಹದ ಪಾರಾಯಣ ಆಗ್ತಾ ಉಂಟು. ಮಾಧವ ಭಟ್ ಸ್ವರ್ಗ ಮತ್ತು ಮಾಧವ ನಂಬೂದಿರಿ ಪೆರ್ಲ ಇವರ ನೇತೃತ್ವದಲ್ಲಿ ಭಾಗವತ ಸಪ್ತಾಹ ಕೂಡ ಇಲ್ಲಿ ನಡೀತಾ ಉಂಟು. ಇಲ್ಲಿ ನಾವೀಗ ನಾರಾಯಣ ನಂಬೂದಿರಿಯವರಿದ್ದಾರೆ, ಅದೇ ರೀತಿ ಮಾಧವ ನಂಬೂದಿರಿಯವರಿದ್ದಾರೆ. ಅದೇ ರೀತಿ ನನ್ನ ತಮ್ಮ ಸುಬ್ರಹ್ಮಣ್ಯ ಅಂತ ಹೇಳಿ, ಸುಬ್ರಹ್ಮಣ್ಯ ಭಟ್, ಮತ್ತು ನನ್ನ ಅಣ್ಣನ ಹೆಸರು ರಾಮಕೃಷ್ಣ ಭಟ್. ಇವರು ನಾವು ಮೂವರು ಇಲ್ಲಿಯ ಟ್ರಸ್ಟಿಗಳು. ಅದೇ ರೀತಿ ನಮ್ಮ ಭಾವ ಇವರು ಇಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜಾ ಕಾರ್ಯಗಳನ್ನು ನಡೆಸ್ತಾ ಇರುವಂಥವರು. ಸುದರ್ಶನ ಶರ್ಮಾ ಅಂತ ಹೇಳಿ, ತೈರೆ ಮನೆತನದವರು. ನಂತರ ಸೀತಾರಾಮ್ ಭಟ್ ಬಳಕ್ಕ, ಆಮೇಲೆ ನನ್ನ ಅಣ್ಣನ ಮಗ ಕೃಷ್ಣರಾಜ್ ಅಂತ ಇದ್ದಾನೆ. ನಂತರ ಶಿವರಾಯ್ ಭಟ್ ಬಳಕ್ಕ, ಇವರೆಲ್ಲ ಈ ಕಮಿಟಿಯಲ್ಲಿ ಇದ್ದವರಾಗಿರ್ತಾರೆ. 2026 ಭಾನುವಾರದಂದು ಬೆಳಿಗ್ಗೆ 7:40 ಮುಹೂರ್ತಕ್ಕೆ ಬಾಲಾಲಯ ಪ್ರತಿಷ್ಠೆ ಆಗುವಂತಿದೆ. ಎಲ್ಲರ ಸಹಕಾರವನ್ನು ನಾವು ಕೋರುತ್ತೇವೆ. ಇದು ಮುಳ್ಳೇರಿಯ ಕಾಸರಗೋಡು ರಸ್ತೆಯಿಂದ 5.5 ಕಿಲೋಮೀಟರ್ ದೂರ, ಕರ್ಮಂತೋಡಿಯಿಂದ 1.5 ಕಿಲೋಮೀಟರ್ ದೂರ ಇರುವಂಥದ್ದು ಈ ದೇವಸ್ಥಾನ. ಕಾಸರಗೋಡು ಮುಳ್ಳೇರಿ ಇದು ಕರ್ಮಂತೋಡಿಯ ನಡುವಿನಲ್ಲಿ ನಾರ್ಲಾ ಎಂಬ ಇಲ್ಲಿಂದ ಬರುವಂತಹ ಮಾರ್ಗ. ಇದು ಬಹಳ ಕ್ಲಿಷ್ಟವಾದಂತಹ ಮಾರ್ಗ, ಅರಣ್ಯ ಮಾರ್ಗವಾಗಿ ಬರುವಂಥದ್ದು. ಇಲ್ಲಿ ಎಲ್ಲ ರೀತಿಯ ತೊಂದರೆಗಳು ಉಂಟು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಮಾರ್ಗವನ್ನು ಕೂಡ ತಾತ್ಕಾಲಿಕವಾಗಿ ಬಿಟ್ಟುಕೊಟ್ಟಿದ್ದಾರೆ ಅಷ್ಟೇ. ಆದರೂ ಕೂಡ ಭಕ್ತಾದಿಗಳು ಇಲ್ಲಿ ಬಹಳ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಕಾರ್ತಿಕ ಪೂಜೆ ವಿಶೇಷ, ಆಮೇಲೆ ಕೆಲವು ಶನಿ ಪೂಜೆಗಳು, ಇಂಥ ಕೆಲವು ಸೇವೆಗಳು ಬರ್ತಾ ಇರ್ತವೆ. ಬಲಿವಾಡು ಕೂಡ ಇಲ್ಲಿ ಬರ್ತಾ ಇರ್ತದೆ. ಕೆಲವು ಜನ ಇಲ್ಲಿ ಒರಿಕ್ಕಲಿ ಅಂತ ಹೇಳ್ತೇವಲ್ಲ, ಅದನ್ನು ಮಾಡಲಿ ಕೂಡ ಇಲ್ಲಿ ಜನ ಬರ್ತಾ ಇರ್ತಾರೆ. ಷಷ್ಠಿ ಮಹೋತ್ಸವ ಇಲ್ಲಿ ಬಹಳ ವಿಜೃಂಭಣೆಯಲ್ಲಿ ನಡೀತಾ ಇರ್ತದೆ. ಆಮೇಲೆ ಅದೇ ದಿನ ಗುಳಿಗನ ಕೋಲ ಕೂಡ ಇಲ್ಲಿ ನಡೆಯುತ್ತದೆ. ನಾನು 2 ವರ್ಷದಿಂದ ಈಚೆಗೆ ಶ್ರೀ ಸನ್ನಿಧಿಯಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಭಾವಂದಿರೆಲ್ಲ ಸಹಕಾರ, ಮ್ಯಾನೇಜ್ಮೆಂಟಿನ ಸಹಕಾರ ಎಲ್ಲ ನನಗೆ ಬಹಳಷ್ಟು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಈ ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಹಿರಿಯರಿಂದ, ಅಂದರೆ ರಾಮಕೃಷ್ಣ ಭಟ್ರ ಅವರ ಹಿರಿಯರು, ನನಗೂ ಕೂಡ ಹಿರಿಯರು, ಅವರು ನನಗೆ ಮಾವ ಆಗ್ತಾರೆ. ಅವರ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಈ ಕಾರ್ಯಕ್ರಮ ಈಗ ಬಹಳ ಶೀಘ್ರದಲ್ಲಿ ಎಲ್ಲರ ಸಹಕಾರದಿಂದ ಆಗ್ತಾ ಇದೆ. ಅದೊಂದು ಬಹಳ ಸಂತೋಷದ ವಿಷಯ. ಒಂದು 150 ವರ್ಷಗಳ ಹಿಂದೆ ಇಲ್ಲಿ ನಾಗವನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಶಾಸ್ತಾವಿನ ವನ ಇತ್ತು ಅಂತೇಳಿ. ಹಾಗೆ ಶಾಸ್ತಾವ ಇಲ್ಲಿ ಪ್ರಧಾನವಾಗಿ ಬಂದಿದ್ದಾನೆ.
ಅದೇ ರೀತಿ ನಾಗ ಪ್ರತಿಷ್ಠೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನಾಗ ಸಾನ್ನಿಧ್ಯದಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯ ಇದೆ ಅಂತ ಹೇಳಿ ಕಂಡು ಬಂತು. ಅದೇ ರೀತಿ ಅದನ್ನು ಸುಬ್ರಹ್ಮಣ್ಯನಾಗಿ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಂತತಿ ಸೌಭಾಗ್ಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವರ ರಾಮಕೃಷ್ಣ ಭಟ್ರ ತಂದೆಯವರಾದಂತಹ ಕೃಷ್ಣ ಭಟ್ರು ಅವರ ಹಿರಿಯರು ಇಲ್ಲಿ ಈ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಶಾಸ್ತಾವನ ಜೊತೆಯಲ್ಲಿ. ಅಲ್ಲಿಂದ ಇಲ್ಲಿಯವರೆಗೆ ಈ ದೇವರ ಆರಾಧನೆ ನಡೀತಾ ಬಂದಿದೆ. ಇಲ್ಲಿ ಕರ್ಮಂತೋಡಿಯಿಂದ ಮುಳ್ಳೇರದಿಂದ ಕರ್ಮಂತೋಡಿ ಎಂಬಂತಹ ಜಾಗಕ್ಕೆ ಬರುವಾಗ ಅಲ್ಲಿಂದ 1.5 ಕಿಲೋಮೀಟರ್ ರಸ್ತೆಯಲ್ಲೇ ಈ ದೇವಸ್ಥಾನಕ್ಕೆ ನಡೆದುಕೊಂಡು ಬರಬೇಕು. ಇಲ್ಲಿ ಭಕ್ತಾದಿಗಳು ಆವಾಗ ಬರ್ತಾರೆ. ಕಾರ್ತಿಕ ಪೂಜೆ, ಆಮೇಲೆ ಪಾಯಸ ನೈವೇದ್ಯ, ಅದೇ ರೀತಿ ಒಲಿವಾಡು ಇತ್ಯಾದಿಗಳನ್ನು ಮಾಡ್ತಾರೆ. ಅದೇ ರೀತಿ ಷಷ್ಠಿ ಮಹೋತ್ಸವವನ್ನು ಎಲ್ಲರೂ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಕಾರ್ಯ ಇನ್ನು ಮುಂದಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಎಲ್ಲರ ಆಶಯ ಇದೆ. ಅದು ನಡೆಯಲಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಹೃದಯರೇ, ಒಂದು ಒಳ್ಳೆಯ ಅವಕಾಶಕ್ಕಾಗಿ ಸುವರ್ಣ ಅವಕಾಶ ನಮ್ಮ ಮುಂದೆ ಕದ ತೆರೆದುಕೊಂಡಿದೆ. ಕೊಟ್ಟಂಗುಳಿ ಶ್ರೀ ಶಾಸ್ತಾರ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಚಟುವಟಿಕೆಗಳು ಆರಂಭಗೊಳ್ಳುವಂತಹ ಸಂದರ್ಭ 2026 ಫೆಬ್ರವರಿ 22ರಂದು ಇಲ್ಲಿ ತೊಡಗಿಕೊಳ್ಳುವಂತಹ ಕಾರ್ಯಕ್ಕೆ ನಾವೆಲ್ಲರೂ ಕೈಗಳನ್ನು ಜೋಡಿಸಬೇಕು, ಹೆಗಲನ್ನು ನೀಡಬೇಕು ಎನ್ನುವ ಸದಾಶಯ ಇಲ್ಲಿನ ಸಮಿತಿಯದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಅಸುಲಭವಾಗಿ ದೊರಕುವಂತಹ ಒಂದು ದೇವರ ಸೇವೆಗಿರುವ ಸುವರ್ಣ ಅವಕಾಶವನ್ನು ಖಂಡಿತವಾಗಿಯೂ ನಾವು ತಪ್ಪಿಸಿಕೊಳ್ಳಬಾರದು. ಅದಕ್ಕಾಗಿ ಸಿದ್ಧತೆಯ ಹಿನ್ನೆಲೆಯಲ್ಲಿ ಇಲ್ಲಿ ಚಪ್ಪರ ಸಹಿತವಾಗಿ ಅನೇಕ ವ್ಯವಸ್ಥೆಗಳನ್ನು ಮಾಡಲಾಗಿರುವುದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಬನ್ನಿ, ನಾವು ನೀವು ಜತೆಗೂಡಿ ಶ್ರೀ ದೇವರ ಸೇವೆಗೆ ಮುಂದಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ವಿರಮಿಸ್ತೇವೆ. ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವಂತಹ ಸದಾಶಯದೊಂದಿಗೆ ಕೆಮರಾದಲ್ಲಿ ಅಖಿಲೇಶ್ ನಗುಮೊಗಂ ಅವರ ಜೊತೆಗೆ ನಾನು ನಿಮ್ಮ ವಿಜಿ ಕಾಸರಗೋಡು. ನಮಸ್ತೆ.